ಪೌರಾಯುಕ್ತಿಗೆ ಧಮಕಿ ಹಾಕಿದ್ದಕ್ಕೆ ಈಗ ಹೈಕೋರ್ಟ್ ತರಾಟೆಗೆ ತಗೊಳ್ತಾ ಇದೆ. ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ಕ್ಲಾಸ್ ತಗೊಂಡಿದೆ. ಹೆಣ್ಮಕ್ಳು ಅಂದ್ರೆ ಗೌರವ ಇಲ್ವಾ ಪ್ರಶ್ನೆ ಮಾಡಿದರೆ ನ್ಯಾಯಮೂರ್ತಿಗಳು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಕ್ಲಾಸ್ ತಗೊಂಡಿದೆ. ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದ ಮಾಡ್ತಾ ಇದ್ರು. ಅರ್ಜಿದಾರ ಇಂಥ ಮಾತನ್ನೆಲ್ಲ ಹೆಂಗಾಡಕ್ ಸಾಧ್ಯ? ಒಮ್ಮೆ ಮಾತಾಡಿದ್ರೆ ವಾಪಸ್ ಪಡೆಯೋಕ್ಕಾಗಲ್ಲ. ನಿಯಂತ್ರಣ ಇಲ್ಲದ ನಾಲಿಗೆಯೇ ಎಲ್ಲವನ್ನ ಹಾಳು ಮಾಡಬಲ್ಲದು. ನೀವು ಕ್ಷಮೆ ಕೇಳಿದ್ರು ಒಡೆದಿರೋದು ಒಂದಾಗಲ್ಲ ಹೆಂಗಂತ ರಾಜೀವ್ ಗೌಡ ಅರ್ಜಿ ಸಂಬಂಧ ಆದೇಶವನ್ನ ಕಾಯ್ದಿರಿಸಿದೆ ಹೈಕೋರ್ಟ್. ಒಂದ್ ಕಡೆ ಆ ಮನುಷ್ಯ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ತಲೆ ಬರೆಸ್ಕೊಂಡಿದ್ದಾರೆ, ಕದ್ದು ಹೋಗಿದ್ದಾರೆ, ಓಡ್ ಹೋಗಿದ್ದಾರೆ ಗೊತ್ತಿಲ್ಲ. ಅಂಡ್ ಎರಡನೇದು, ಪೊಲೀಸ್ ಇಲಾಖೆ ವಿಫಲ ಆಗ್ತಾ ಇದೆಯಾ ಅವ್ರನ್ನ ಹಿಡಿಯೋದ್ರಲ್ಲಿ ಗೊತ್ತಿಲ್ಲ. ಮೂರನೇದು, ಕೇಳಿ ಬರ್ತಾರೋ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಬೇಲ್ ಸಿಗೋ ತನಕ ಈತನನ್ನ ಹಿಂಗೆ ಆಟ ಆಡಕ್ ಬಿಟ್ಟಿದ್ದಾರೆ ಪೊಲೀಸರು ಅಂತ ಬರ್ತಾ ಇರೋ ಮಾಹಿತಿ. ಹಿಂಗೆ ಈ ಮೂರಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಇದ್ರ ನಡುವೆ ಹೈಕೋರ್ಟ್ ಯಾಕರ್ಸ್ ಥೂ ಅಂತ ಹೋಗ್ತಿದೆ. ಹೆಣ್ಮಕ್ಳು ಅಂದ್ರೆ ಏನು ಬಾಯಿಗೆ ಬಂದಂಗೆ ಮಾತಾಡೋದೇನ್ರಿ? ಮಾತಾಡೋದು ಆಮೇಲೆ ಅಯ್ಯೋ ಕ್ಷಮಿಸ್ಬಿಡಿ ಅಂದ್ರೆ ಸರಿಯಾಗ್ಬಿಡುತ್ತಾ? ಎಲುಬಿಲ್ಲದ ನಾಲಿಗೆ ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದಾ ಹೀಗಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮತ್ತು ಅವರ ಪರವಾಗಿ ವಕೀಲರೇನು ಹೋಗಿದ್ರು ಅವ್ರಿಗೂ ಚೀಮಾರಿ ಹಾಕಿದೆ ಕೋರ್ಟ್. ಒಡೆದೋಗಿರೋ ವಸ್ತುನ ಇನ್ನೊಂದ್ಸಲ ಒಂದು ಮಾಡ್ತೀರಾ? ಕೈ ತಪ್ಪಾಯಿತು, ಆ ಕ್ಷಣಕ್ಕೆ ಹಂಗಾಗಿ ಹೋಗ್ಬಿಡ್ತು ಅಂದ್ರೆ ಸರಿ ಮಾಡಕ್ಕಾಗತ್ತಾ? ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಅಸಡ್ಡೆನಾ? ಕೇಳಿದ್ದಾರೆ ಇಂಥ ಪ್ರಶ್ನೆಗಳನ್ನ. ಉತ್ತರ ಕೊಡಕ್ ವಿಲವಿಲ ಅಂತ ಒದ್ದಾಡಿದ್ದಾರೆ ರಾಜೀವ್ ಗೌಡ ಪರ ವಕೀಲರು. ಇಡೀ ರಾಜ್ಯಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಈ ಸುದ್ದಿ. ಒಬ್ಬ ಪೌರಾಯುಕ್ತಿಗೆ ಹಗಲು ರಾತ್ರಿ ಓದಿ ಎಕ್ಸಾಮ್ ಬರೆದು ಆ ಹಂತಕ್ಕೆ ಹೋಗಿರೋ ಒಬ್ಬ ಹೆಣ್ಮಗಳಿಗೆ ಬೆಂಕಿ ಹಚ್ತೀನಿ, ಚಪ್ಪಲಿಲ್ ಹೊಡಿಸ್ತೀನಿ, ಅದು ಕೂಡ ಮಾಡಿರೋದು ಹೀನ ಕೆಲಸವನ್ನ. ಬೇಕಾದಲ್ಲಿ ಬ್ಯಾನರ್ ಹಾಕೊಂಡು ಶೋ ಆಫ್ ಮಾಡಕ್ ಹೋಗಿರೋದು. ಅದೆಲ್ಲ ಆಕ್ಸಿಡೆಂಟ್ ಆಗಿ ಮತ್ತೆ ನಮ್ಮ ತಲೆ ಮೇಲೆ ಬರುತ್ತೋ ಅಂದ್ಕೊಂಡು ಅದನ್ನ ತೆಗ್ಸಿದಾರಷ್ಟೇ. ಅದಕ್ಕೆ ಚಪ್ಪಲಿಲ್ ಹೊಡಿಸ್ತೀನಿ, ಬೆಂಕಿ ಹಚ್ಚಿಸ್ತೀನಿ, ನೋಡ್ತಾ ಇರು ಏಕವಚನ. ಆರಂಭದಲ್ಲಿ ಮೇಡಮ್ ಅಂತ ಶುರುವಾಗೋದು ಬೆಂಕಿ ಹಚ್ಚಿಸ್ತೀನಿ, ಕರ್ಕಬಂದ್ ಚಪ್ಪಲಲ್ಲಿ ಹೊಡಿಸ್ತೀನಿ ಅನ್ನೋ ಹಂತಕ್ಕೆ ಹೋಗುತ್ತೆ. ಹೇಳಿದ ಮನುಷ್ಯ ಆ ವೀರಾವೇಶ ಶೂರತ್ವ ಏನಿತ್ತು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕಳೆದು ಹೋಗ್ಬಿಟ್ಟಿದ್ದಾರೆ, ನಾಪತ್ತೆ ಓಡ್ ಹೋಗಿದ್ದಾರೆ. ಪೊಲೀಸರು ಅದ್ ಯಾಕೆ ಹುಡುಕ್ತಾ ಇಲ್ವೋ ಅಥವಾ ಹುಡುಕಿದ್ರು ಸಿಗ್ತಾ ಇಲ್ವೋ ಗೊತ್ತಿಲ್ಲ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಹೆಂಗಿತ್ತು ವಾದ ವಿವಾದ? ನ್ಯಾಯಮೂರ್ತಿಗಳು ಏನಂದ್ರು? ಸರಿ, ಈಗ ಬೇಲ್ಗಿಲ್ ಸಿಗ್ಬೋದಾ ಅವ್ರಿಗೆ? ರಾಜೀವ್ ಗೌಡ ಇವತ್ತು ಹೈಕೋರ್ಟ್ಗೆ ಸಲ್ಲಿಸಿದಂತದ್ದು ಎಫ್ಐಆರ್ ರದ್ದು ಕೋರಿ ತನ್ನ ವಿರುದ್ಧ ಏನು ಪೌರಾಯುಕ್ತೆ ಅಮೃತಗೌಡ ದಾಖಲು ಮಾಡಿದಂತ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ರು. ಆದ್ರೆ ವಿಚಾರಣೆಯನ್ನು ನಡೆಸಿದಂತ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಮೊದಲಿಗೆ ಅರ್ಜಿಯನ್ನು ತೆಗೆದು ಕೂಡಲೇ ಸೆಕ್ಷನ್ ಎಫ್ಐಆರ್ ಅನ್ನ ವೀಕ್ಷಣೆ ಮಾಡಿದ್ರು. ಅಲ್ಲಿ BNS ಸೆಕ್ಷನ್ ಅನ್ನ 132 ಹಾಕಿದ್ರು. ಆದ್ರೆ ಈ ಕೇಸಲ್ಲಿ ಅದು ಅನ್ವಯ ಆಗೋದಿಲ್ಲ. ಆರೋಪಿಯ ವಿರುದ್ಧ ಏನು BNS ಸೆಕ್ಷನ್ 74 ಮತ್ತೆ 79 ಅನ್ನ ಯಾಕೆ ಉಲ್ಲೇಖ ಮಾಡಲಿಲ್ಲ ಎಫ್ಐಆರ್ ಅಲ್ಲಿ ಅನ್ನೋದ್ರ ಬಗ್ಗೆ ಮೊದಲಿಗೆ ತನಿಖಾಧಿಕಾರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡು ಅದಾದ ಬಳಿಕ ಅರ್ಜಿದಾರ ಪರ ಅಂದ್ರೆ ಇನ್ನು ರಾಜೀವ್ ಗೌಡ ಪರ ಹಾಜರಾಗಿದ್ದಂತ ವಕೀಲರು ಅವರ ವಿರುದ್ಧವೂ ಸಹ ಒಂದು ಕ್ಲಾಸ್ ಅನ್ನ ತೆಗೆದು ಅದು ನೇರವಾಗಿ ಅರ್ಜಿದಾರರಾದಂತ ರಾಜೀವ್ ಗೌಡಗೆ ತೆಗೆದುಕೊಂಡಂತ ಕ್ಲಾಸ್ ಆಯ್ತು. ಮೊದಲಿಗೆ ಇಲ್ಲಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ಸಿದ್ಧರಿದ್ದಾರೆ ರಾಜೀವ್ ಗೌಡ. ಈ ಹಿಂದೆ ಮಾಧ್ಯಮಗಳಲ್ಲೂ ಒಂದು ಕ್ಷಮೆಯನ್ನು ಎಸೆದಿದ್ದಾರೆ. ನೀವು ಅವರನ್ನ ಬಂಧನದಿಂದ ಒಂದು ಕೊಡೋದಾದ್ರೆ, ರಕ್ಷಣೆ ಕೊಡೋದಾದ್ರೆ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಕ್ಕೂ ಸಿದ್ಧರಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ಇರ್ತಾರೆ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.